ಒಂದು ಡೈಲಾಗ್ ನೆನಪಿಗೆ ಬರುತ್ತದೆ. ಸುಂದರವಾದ ಸಂಗೀತ, ಸರಳ ಸಾಹಿತ್ಯ, ನವ್ಯ ಭಂಗಿಯ ನೃತ್ಯ ಎಂಬುದನ್ನು ನಾದ ನರಸಿಂಹಮೂರ್ತಿ ಕವಿಗಳು ನಿಮ್ಮಂಥವರ ಹಾವಭಾವವನ್ನು ನೋಡೇ ರಚಿಸಿರಬೇಕು ಎಂದೆನಿಸುತ್ತದೆ. ಈ ನಿಮ್ಮಿಬ್ಬರ ಭಾವಭಂಗಿಯ ನೋಟವನ್ನು ಇನ್ನೂ ಕೆಲ ಹೊತ್ತು ನೋಡಬೇಕೆಂಬ ಆಸೆ ನನಗೆತ್ತು. ಆದ್ರೆ ಏನು ಮಾಡೋದು? ಈ ಪ್ರಣಯ ಗೀತೆಯಲ್ಲಿ ನನ್ನ ಆತ್ಮೀಯ ಗೆಳತಿ ಇರುವುದನ್ನು ಕಂಡು ನನ್ನ ಆಸೆ ಅಗ್ನಿ ನಾಶವಾಗಿ ಹೋಯಿತು. ಏನೇ ಮನೆ ಹಾಳಿ, ಎಷ್ಟು ದಿನ ನನ್ನ ಜೊತೆ ಪ್ರೀತಿ ಪ್ರೇಮದ ನಾಟಕವಾಡಿ ಈಗ ನನ್ನ ಕಣ್ಣಲ್ಲಿ ಮಣ್ಣು ಹಾಕಿ ಆ ಮನೆ ಹಾಳನ ಜೊತೆ ಚಕ್ಕಂಡ ಹೊಡೆಯುತ್ತಿರುವೆಯಲ್ಲ, ನಾಚಿಕೆ ಆಗುತ್ತಿರುವೆ ನಿನಗೆ? ನಚ್ಚಿಗೆಟ್ಟವಳೆ, ಬಾಯಿ ಮುಚ್ಚೋ ಬಂಡ. ನನ್ನ ಪ್ರೇಮಿ ಜೊತೆ ಹಾಡಿಕೊಂಡಿದ್ರೆ ನಿನಗೇನೋ ಕಷ್ಟ. ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು ಅಂತ ಅಂದ್ರೆ ನನ್ನ ಪರಿಚಯ ನಿನಗಿಲ್ವಾ? ಅದೇ ಊಸುರುವಳ್ಳಿ, ಇಷ್ಟು ದಿನ ನನ್ನ ಜೊತೆ ಪ್ರೀತಿ ಪ್ರೇಮದ ನಾಟಕವಾಡಿ ಸಿನಿಮಾ ಪಾರ್ಕ್ ಕ್ಲಬ್ ಅಂತ ಸುತ್ತಾಡಿ ಈಗ ನೀನ್ ಯಾರು ಅಂತ ಕೇಳ್ತಾ ಇದೆಯಲ್ಲ, ನೀನ್ ಎಂಥ ಊಸುರುವಳ್ಳಿ ಜಾತಿಗೆ ಸೇರಿದ ಹೆಣ್ಣಿರ್ಬೇಕು? ನಿನ್ನನ್ನು ಪ್ರೀತಿ ಮಾಡಿ ನಾನು ಮೋಸ ಅಂತಲೇ. ಏನೋ ಬಗ್ಲತಾ ಇದ್ಯಾ? ಯಾವ ಪ್ರೀತಿ ಯಾರು ಮಾಡಿದ್ದು? ನೀನು ನನ್ನನ್ನು ಪ್ರೀತಿ ಮಾಡಿದ್ದು. ನಾನು ನಿನ್ನನ್ನ ಪ್ರೀತಿ ಮಾಡಿದ್ದು. ಚೆನ್ನಾಗಿ ಹೇಳ್ತಾ ಇದ್ಯಾ? ನಿನ್ನನ್ನ ಪ್ರೀತಿ ಮಾಡೋದಕ್ಕೆ ನಾನೇನಾದ್ರೂ ತಲೆ ಕೆಟ್ಟಿದ್ದೇನೋ? ನಿನ್ನನ್ನ ನಾನು ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನಿನ್ನ ಮುಟ್ಟಾಳತನದಿಂದ ಆ ಫ್ರೆಂಡ್ಶಿಪ್ ಕೂಡ ನನಗೆ ಬೇಡವಾಗಿದೆ. ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸುವ ಬಣ್ಣದ ಚಿಟ್ಟೆ ನೀನು ಅಂತ ನನಗೆ ಈಗ ಅರ್ಥವಾಯ್ತು ಕಡೆ. ಮಾಯಾಂಗಿನಿ, ಇನ್ನು ಮೇಲೆ ನೀನು ಈ ಮನೆ ಹಾಳನ ಜೊತೆ ಹೇಗೆ ಸುಖವಾಗಿ ಬದುಕ್ತೀಯ ಅಂತ ನಾನು ನೋಡ್ತೀನಿ ಕಡೆ. ಮಿಸ್ಟರ್, ಸುಮ್ಮನೆ ನಿಂತರೆ ತಲೆ ತಿರುಗು ಹಾಗೆ ಮಾತನಾಡ್ತಿರುವೆಲ್ಲ. ಯಾಕೆ? ಹೇಗಿದೆ ನಿನ್ನ ಮೈಗೆ? ಬೇಡ ಮರಿ, ಅಡ್ಡು ಬರಬೇಡ. ಇಷ್ಟೊತ್ತಿನವರೆಗೆ ನೀನು ಯಾವ ರೀತಿ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ಹಾಗೆ ನಿಂತ್ಕೊಂಡ್ಬಿಡು. ಇದ್ರಲ್ಲೇನಾದ್ರು ನೀನು ಅಡ್ಡು ಬಂದಿದ್ದೆ ಆದ್ರೆ ಅಡ್ಡಡ್ಡ ಕತ್ತರು ಸಾಕ್ಬಿಡ್ತೀನಿ ಮಗನೇ, ಹುಷಾರ್. ಏನೋ ಹೆದರ್ಸ್ತೇನೋ? ಹೋಗು ಮರಿ, ಹೋಗು. ಲೈಫಿನಲ್ಲಿ ನಿಮ್ಮಂತ ತುಂಬಾ ಜನ ನೋಡಿದ್ದೇನೆ. ರೂಪಾ, ಯಾರೋ ಇವನು? ಇವನೆಲ್ಲ ಇಷ್ಟು ಮಾತನಾಡಿದ್ರೆ ಹಾಗೆ ನಿಂತಿವೆಲ್ಲ. ಚಪ್ಪಲಿ ತಗೊಂಡು ಎರಡು ಏಟು ಬಾರಿಸಬಾರದೆ. ಬಂಡ ಬಡ್ಡಿಯ ಮಗನೇ, ಲೆಕ್ಕೋಚಿತ ಚಂಚಲ ಚಿತ್ತದ ಪಾತ್ರಗಿತ್ತೀವು. ಎಂಥವಳು ನನಗೆ ಚಪ್ಪಲಿಂದ ಹೊಡಿತಳ? ಇವಳೇನು ದೇವಲೋಕದಿಂದ ದರೆಗಿಳಿದು ಬಂದ ಅಪ್ಸರನ? ಇಲ್ಲ ಬೆರತಿ ಕಂಡವನ? ಎಷ್ಟು ದಿನ ದುಡ್ಡಿನ ಆಸೆಗಾಗಿ ನನ್ನ ಹಿಂದೆ ತಿರುಗಾಡಿದ ತಿರುವಾಕಿ ಇವಳು. ಇಂಥವಳಿಂದ ಚಪ್ಪಲಿಂದ ಹೊಡಿಸಿಕೊಳ್ಳುವಂತ ಬಣ್ಣನಲ್ಲ ನಾನು. ಗಂಡ, ಗಂಡಗಳ ಗಂಡ, ಪೃಥ್ವಿ, ಪೃಥ್ವಿರಾಜನು. ಮಿಸ್ಟರ್ ಪೃಥ್ವಿ, ಸೌಂಡ್ ಅಂದ್ರೆ ನನಗಲ್ಲ. ನೋಡೋ, ಪೃಥ್ವಿ ಅಲ್ಲ, ಪೃಥ್ವಿರಾಜ ಅಂತಾರೆ. ನೋಡ್ ಮರಿ, ನನ್ನ ಮಾತು ಏನೇ ಇದ್ರು
ಇವಳ ಜೊತೆಗೆ, ನಿನ್ನಂಥ ನಾಯಿ ಜೊತೆಗಲ್ಲ. ಏಯ್, ಏನು ಮಾತಾಡ್ತಿದ್ಯೋ? ಹಾ, ಹಾ, ಹಾ. ನಾ ಇನ್ನೇನು ಮಗಳಿದ್ದೇನೆ ಏನೋ ಇವಾಗ. ಎಷ್ಟು ದಿನ ನಾನು ತಿಂದು ಬಿಟ್ಟ ಎಂಜಲದ ಎಡೆಯನ್ನು ಈಗ ನೀನು ನೆಕ್ಕುತ್ತೀಯಲ್ಲ. ನಿನ್ನಂಥವನನ್ನ ನಾಯಿ ಅಂತ ಕರೆಯದೆ ಮತ್ತೇನಂತ ಕರೀತಾರೋ? ಏಯ್, ಮೊದಲು ಇವಳನ್ನು ಪ್ರೀತಿ ಮಾಡಿದ್ದು ನಾನು. ಈಗ ನನ್ನ ಸುಖ ಇವಳಿಗೆ ಬೇಡಾಗಿದೆ ಅಂತ ಕಾಣಿಸುತ್ತದೆ. ಅದಕ್ಕೆ ನಿನ್ನ ಹಿಂದೆ ಬಿದ್ದಿದ್ದಾಳೆ ಈ ಮಹಾಂಗನೆ. ಸಾಕ್ ಮಾಡೋ ನಿನ್ನ ಮಾತನ್ನ. ಕಂಡವರಿಗೆ ಸೆರಗು ಹಾಸೋದಕ್ಕೆ ನಾನೇನು ವ್ಯಭಿಚಾರಿ ಅಲ್ಲ. ನನ್ನ ಮನಸ್ಪೂರ್ವಕವಾಗಿ ಅವಿನಾಶ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಪೃಥ್ವಿರಾಜ್, ಯಾವತ್ತಾದ್ರೂ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದಿನ? ನಿನ್ನಷ್ಟಕ್ಕೆ ನೀನೇ ಏನೇನೋ ಕಲ್ಪನೆ ಮಾಡ್ಕೊಂಡು ನನ್ನ ಬದುಕನ್ನ ಯಾಕೋ ಹಾಳು ಮಾಡ್ತಾ ಇದ್ಯಾ? ಏಯ್, ಅವಿ ನನ್ನ ಮುಂದಿನ ಬಾವಿ ಪತಿ ಆಗೋರು ಅಲ್ವೇ ಅವಿ? ಹೌದು ರೂಪ, ಹೌದು. ರೂಪ ನನ್ನ ಭಾವಿ ಸಖಿ. ನಿನ್ನ ಜೊತೆ ಮಾತನಾಡಲು ನನಗೆ ಇಷ್ಟ ಇಲ್ಲ. ಇವಳನ್ನು ಮನಸಾರೆ ಪ್ರೀತಿಸಿದ್ದೇನೆ. ನಮ್ಮ ಪ್ರೀತಿಯಲ್ಲಿ ಹುಳಿ ಹಿಂಡಲು ನೋಡಿದರೆ ಮರ್ಯಾದ ಆಗದಂತ ಕೆಲಸ. ನಿನ್ನಂತವನ ಮಾತು ಕೇಳಿ ನಂಬಿದ ಹುಡುಗಿಯನ್ನು ನಡು ನೀರಿನಲ್ಲಿ ಕೈ ಬಿಡುವ ಮುಟ್ಟಾಳ ನಾನಲ್ಲ. ಒಳ್ಳೆಯ ಸಂಸ್ಕೃತಿಯ ಮನೆತನದಲ್ಲಿ ಹುಟ್ಟಿ ಬಂದಿದ್ದವನು ಇವನು. ನಿನ್ನ ಜೊತೆ ನನ್ನದೇನು ಮಾತು. ರೂಪ, ನಡೆ ಹೋಗೋಣ. ನಿಂತ್ಕೋ. ನೀನ್ ಹೋಗುವುದಕ್ಕಿಂತ ಮುಂಚೆ ನನ್ನದೊಂದು ಮಾತು ಕೇಳ್ಕೊಂಡು ಹೋಗು. ನನ್ನ ಮಾತು ಕೇಳಿ ಆದ್ಮೇಲೆ ನೀನ್ ಇವಳನ್ನು ಮನೆ ತುಂಬಿಸ್ಕೊಳ್ತೀಯೋ ಅಥವಾ ತಲೆ ಮೇಲೆ ಹೊತ್ಕೊಂಡು ನೆರಳಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಏ ಪೃಥ್ವಿ, ನನ್ನ ಮೇಲೆ ಯಾಕೋ ಇಷ್ಟು ಹೊಟ್ಟೆ ಬಿಡಿ? ನನ್ನ ಪ್ರೀತಿಗೆ ಯಾಕೋ ಹುಳಿ ಇಂತ ಇದ್ಯಾ? ಅವಿ, ನಡೀರಿನ ಹೋಗೋಣ. ವೇಟ್ 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 ರೂಪ ಡಾರ್ಲಿಂಗ್, ಅಷ್ಟೇ ಕೆಲಸ ಮಾಡ್ತಾ ಇದೀಯ ನೋಡು. ಈ ನಿನ್ನ ಹಿನ್ನೆಲೆ, ಚರಿತ್ರೆ, ಇತಿಹಾಸ ನಿನ್ನ ಭಾವಿ ಗಂಡನಿಗಷ್ಟು ಗೊತ್ತಾಗಲಿ. ಮಿಸ್ಟರ್, ಅದೇನದು? ಬೇಗನೆ ಬಿಡಿಸಿ ಹೇಳು. ನೋಡು ಅವಿನಾಶ್, ನೀನು ತಿಳಿದುಕೊಂಡಿರುವ ಹಾಗೆ ಈ ರೂಪ ಸುಶಿಕ್ಷಿತ ಮನೆತನದಿಂದ ಬಂದ ಹೆಣ್ಣಲ್ಲ. ಪಾಪ, ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತಿದೆ. ಮದುವೆ ಎಂದರೆ ಅದು 1000 ವರ್ಷಗಳ ಸಂಬಂಧ. ಚಿತ್ತ ನಾವು ಪೆನ್ನಿನ ರಿಫಿಲ್ ಖರೀದಿ ಮಾಡುವಾಗ ಅದು ಬರೆಯುವುದೋ ಇಲ್ಲವೋ ಅಂತ ಪರೀಕ್ಷೆ ಮಾಡಿ ತೆಗೆದುಕೊಳ್ತೇವೆ. ಆದ್ರೆ ನಮ್ಮ ಜೀವನ ಪೂರ್ತಿಯಾಗಿ ನಮ್ಮ ಬಾಳ ಸಂಗಾತಿಯಾಗಿ ಬರುವ ಸಂಗಾತಿ ಬಗ್ಗೆ ತಿಳಿದುಕೊಳ್ಳೋದು ಬೇಡವಾ? ಹೇ ಮಿಸ್ಟರ್, ಸುದ್ದಿ ಬೇಸಿ ಏಕೆ ಹೇಳುತ್ತೀವಿ? ಹೇಳೋದಕ್ಕೆಲ್ಲ ವಿಷಯ ಬೇಗನೆ ಹೇಳಿ ಮುಗಿಸು. ಹಾ ಹಾ ಹಾ, ಅವಸರ ಮಾಡಬೇಡ ಅವಿನಾಶ್. ಅವಸರವೇ ಅಪಘಾತಕ್ಕೆ ಕಾರಣ. ನೋಡ ಅವಿನಾಶ್, ನೀನು ಇವಳನ್ನು ಮದುವೆ ಮಾಡಿಕೊಂಡು ಸುಖ ಪಡೆಯುವ ಸಂಭ್ರಮ ನಿನಗಾದರೆ ಇವಳು ನಿನಗೆ ಮೊದಲನೇ ಹೆಂಡತಿಯಾಗಿ ನಿನಗೆ ಮಾತ್ರ ಸೀಮಿತವಾಗಿದ್ದಾಳೆ. ಆದ್ರೆ ಇವಳಿಗೆ ನೀನು ಎಷ್ಟೇ ಗಂಡ ಅನ್ನೋದು ಲೆಕ್ಕಕ್ಕೆ ಸಿಗುವುದಿಲ್ಲ. ಯಾಕಂದ್ರೆ ಪರ ಪುರುಷರ ಚಪ್ಪಲಿಗಳು ನಿನ್ನ ಮನೆ ಮುಂದೆ ಸಾಲಾಗಿ ನಿಲ್ಲಿಸಿರ್ತಾರೆ. ಹೇ ಮಿಸ್ಟರ್, ನನ್ನ ತಲೆ ಕೆಟ್ಟು ಹೋಗುತ್ತಿದೆ. ಅದು ಏನು ಹೇಳಬೇಕೆಂದಿರುವಲ್ಲ ವಿಷಯ ಬೇಗನೆ ಹೇಳಿ ಮುಗಿಸು. ಸೌಂಡ್ ಅಂದ್ರೆ ನನಗಲ್ಲ ಅಚ್ಚಿ ಅಂತ ಆಗ್ಲೇ ನಿನಗೆ ಹೇಳಿದ್ದೇನೆ.
ನೋಡು ಮಿಸ್ಟರ್ ಅವಿನಾಶ್, ಈ ರೂಪಾಂಗನೆಯ ರೂಪ ಒಬ್ಬ ವ್ಯಾಸೆಯ ಮಗಳು. ಇವನು ಹೇಳುತ್ತಿರುವ ಮಾತು ನಿಜನಾ? ಪಾಪಿ, ನಿನ್ನ ಮನಸ್ಸಲ್ಲಿರೋದನ್ನ ಕಾಡಿ ನನ್ನ ಬದುಕನ್ನ ಹಾಳು ಮಾಡೋದಕ್ಕೆ ಹೊರಟಿದ್ಯಲ್ಲೋ. ಹೇ ಅವಿನಾಶನ ನಾನು ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ ಕಣೋ, ಪ್ರೀತಿ ಮಾಡ್ತಾ ಇದ್ದೀನಿ. ಅವಿ ಅವಿ ಈ ಪಾಪಿ ಹೇಳ್ತಾರೋ ಮಾತು, ಈ ಪಾಪಿ ಹೇಳ್ತಾ ಇರೋದು ಮಾತು ನಿಜ. ನನ್ನ ತಾಯಿ ಒಬ್ಬ ವೇಶ್ಯೆ, ಆದ್ರೆ ನಾನಲ್ಲ, ಅದೇ ನಾನಲ್ಲ. ಸಾಕು ಮಾಡು ಈ ನಿನ್ನ ಮಾತು. ನಿನ್ನ ಬೆಣ್ಣೆ ಅಂತ ಮಾತು ಕೇಳಿ ನಾನು ಮೋಸ ಹೋದೆ. ನಾನು ಪ್ರೀತಿಸಿದ ಹುಡುಗಿ ವೇಷಯ ಮಗಳೇ. ನನ್ನ ತಾಯಿ ಹೊಟ್ಟೆ ಪಾಡಿಗೋಸ್ಕರ ಇಂಥ ಹೀನರು ತಿಳಿದು ವೇಷ ಆಗಿದ್ದಾಳೆ. ನನ್ನ ಮಗಳು ನನ್ನ ಕಣ್ಣೆದುರಲ್ಲಿ ಉಪವಾಸ ಇದಕ್ಕಾಗ ನನ್ನ ನೋಡಿದೆ ವೇಷ ಆಗಿದ್ದಾಳೆ. ಆದ್ರೆ ಅವಳ ತರ ನನ್ನನ್ನ ಬೆಳೆಸಿಲ್ಲ. ದೂರದ ಊರಿನ ಹಾಸ್ಟೆಲ್ನಲ್ಲಿಟ್ಟು ಹಣ ಕೊಟ್ಟು ನನ್ನನ್ನ ವಿದ್ಯಾವಂತಳನ್ನಾಗಿ ಮಾಡಿದ್ದಾಳೆ. ಅವಳ ಕಪ್ಪು ನೆರಳು ನನಗೆ ಸೋಕದ ಹಾಗೆ ನನ್ನನ್ನ ಪವಿತ್ರವಾಗಿ ಬೆಳೆಸಿದ್ದಾಳೆ. ನನ್ನ ತಾಯಿ ವೇಷಣೆ ಆಗಿರ್ಬೋದು, ಆದ್ರೆ ನಾನು ಪತಿವ್ರತೆ. ನೋ ನೋ ನೋ, ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ನಿಂತರೆ ನನ್ನ ತಲೆ ಕೆಟ್ಟು ಹೋಗುತ್ತೇನೆ. ಗುಡ್ ಬಾಯ್. ಚಂಡಾಲ, ನನ್ನ ಪ್ಲಾನನ್ನೆಲ್ಲ ಹಾಡ್ದು ಮೂಲ ಬಟ್ಟೆ ಮಾಡ್ಬಿಟ್ಟಿಯಲ್ಲೋ. ನಿನ್ ಜೊತೆನೆ ಇರೋಣ ಅಂದ್ರೆ ನೀನ ಬಸ್ಸರ್ವಾಗಿ ಅದೇ ಉಡುಪಿ ಹೋಟೆಲ್ ಇಷ್ಟಲ್ಲೇ ನಿನ್ ಜೀವನ. ಹೇಗೋ ನನ್ನ ಬುದ್ಧಿವಂತಿಕೆನ ಉಪಯೋಗಿಸಿ ಆ ಅವಿನಾಶನ ನನ್ನ ಬಲೆಗೆ ಹಾಕೊಂಡಿದ್ದೆ. ಇನ್ನೇನೋ ಮದುವೆ ಆಗ್ಬೇಕಾಗಿತ್ತು, ಅಷ್ಟು ನೀನು ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ. ಈಗ ಮತ್ತೆ ಯಾರನ್ನ ಹುಡ್ಕೊಂಡ ನಾನು? ಅರೆ ನಿನ್ನ ಪ್ಲಾನ್ ಹೀಗಿತ್ತ ರೂಪ? ಎಂತ ಕೆಲಸ ಆಯ್ತು ನನ್ನಿಂದ. ಅಲ್ವೇ, ನೀನು ಮೊದಲೇ ನನಗೆ ಹೇಳಬಾರ್ದಾಗಿತ್ತೇನೆ. ನಾನೇ ನಿನಗೆ ಶಂಕರ ಮಾಡಿ ಕೊಡ್ತಿದ್ದೆ. ಬಿಡು, ಈಗೇನಾಗಿದೆ? ಇನ್ನು ಕಾಲ ಮಿಂಚಿಲ್ಲ ಕಡೆ. ಮರಳಿ ಪ್ರಯತ್ನ ಮಾಡಿದ್ರೆ ಆಯ್ತು. ಏನೋ ಪ್ರಯತ್ನ ಮಾಡೋದು? ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಮಾಡ್ಬಿಟ್ಟೆ. ನೀನು ಮಾಡಿರೋ ರಾಧಾಂತದಿಂದ ಆ ಅವಿನಾಶ ಮತ್ತೆ ನನ್ನ ಕೈಗೆ ಸಿಗ್ತಾನ? ರೂಪಾ, ಇವನು ಪೃಥ್ವಿರಾಜ್. ನಾನು ಮನಸ್ಸು ಮಾಡಿದರೆ ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ. ದಿಕ್ಕೆಟ್ಟು ಹೋದ ಈ ಅವಿನಾಶ ಹೀನನಾಗಿ ಬಂದು ನಿನ್ನನ್ನು ಸೇರುವ ಹಾಗೆ ಮಾಡುತ್ತೇನೆ. ಆದ್ರೆ ಇದರಿಂದ ನನಗೇನು ಲಾಭ? ಸದಾ ಕಾಲ ನಿನ್ನೊಂದಿಗೆ ಸರಸದಿಂದಿರುವೆ ಚಿನ್ನ. ನೋ,
ಈ ಸರಸದಿಂದ ಸರಿ ಹೋಗದು ರೂಪ. ನಿತ್ಯ ನನ್ನ ಜೊತೆ ಸರಸದ ಜೊತೆಗೆ ತಿಂಗಳ ನನ್ನ ಜೇಬು ತುಂಬುತ್ತಿರಬೇಕು. ಇದಕ್ಕೆ ನೀನು ಒಪ್ಪಿಕೊಂಡ್ರೆ ಮಾತ್ರ ಆ ಶ್ರೀಮಂತ ಕುಬೇರ ನಿನ್ನ ಗಂಡನಾಗುತ್ತಾನೆ. ಸರಸ ಸಲ್ಲಾಪಕ್ಕೆ ನಾನು ನಿನ್ನ ಮಿಂಡನಾಗುತ್ತೇನೆ. ಇಬ್ಬರು ಸೇರಿ ಅವಿನಾಶನ ದುಡ್ಡಿನಲ್ಲಿ ತಿಂದು ತೇಗಬಹುದು. ಏನಂತೀಯ ಡಾಳೆ? ಅನ್ನೋದಕ್ಕೆ ಏನಿದೆ ಡಾರ್ಲಿಂಗ್, ಮಜಾ ಮಾಡೋದಿಕ್ಕೆ ಹಣ ಸಿಕ್ಕರೆ ಸಾಕು. ರೂಪಾ ರೂಪಾ, ನಾನು ಗತಿಗೆಟ್ಟಿರುವೆ, ನೀನು ನೀತಿ ಬಿಟ್ಟಿರುವೆ. ಇಬ್ಬರು ಸೇರಿ ಅವಿನಾಶನ ಮತಿ ಬಿಡಿಸಿದ್ರಾಯ್ತು. ಸರಿ, ಅಲ್ಲಿವರೆಗೆ ಸುರಿಸೊಂದು ಪ್ರಣಯ ಗೀತೆಯನ್ನ